ಈ ದೋಸೆಗೆ ಉದ್ದಿನಬೇಳೆ ಬೇಡ, ಅವಲಕ್ಕಿ ಬೇಡ, ಮೆಂತ್ಯ ದೋಸೆ. ತುಂಬ ಸಾಫ್ಟ್ ಆಗಿರುವ, ಆರೋಗ್ಯಕರವಾಗಿರುವ ಈ ದೋಸೆಯನ್ನು ಮಾಡುವುದು ಹೇಗೆ ಅಂತ ನೋಡ್ಕೊಂಬರೋಣವಾ? ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ದೋಸೆಗೆ 2 ಗ್ಲಾಸ್ ದೋಸೆ ಅಕ್ಕಿನ ತಗೊಂಡಿದ್ದೀನಿ. ಇದನ್ನು ಒಂದು 8 ಅವರ್ ನೆನೆಸಬೇಕು. ಬೆಳಗ್ಗೆ ನೆನೆಸಿರ್ತೀನಿ ನಾನು, ಒಂದು 10 ಗಂಟೆಗೆ ಹೀಗೆ ನೆನೆಸಿದರೆ ಸಾಕಾಗುತ್ತೆ. 2 ಗ್ಲಾಸ್ ದೋಸೆ ಅಕ್ಕಿ. ಚೆನ್ನಾಗಿ ಇದನ್ನು ಎಲ್ಲ ಇದರ ಧೂಳು ಹೋಗೋವರೆಗೂ ತೊಳ್ಕೊಬೇಕು. ನೋಡಿ, ಇವಾಗ ಚೆನ್ನಾಗಿ ತೊಳೆದು ಈ ಅಕ್ಕಿನ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಮೆಂತ್ಯನ ಸ್ವಲ್ಪ ಜಾಸ್ತಿನೇ ಹಾಕಬೇಕು. 3 ರಿಂದ 4 ಚಮಚದಷ್ಟು, ಈ ಚಮಚದಲ್ಲಿ 4 ಚಮಚದಷ್ಟು ಮೆಂತ್ಯವನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಸಪ್ರೇಟಾಗಿ ನಾನು ನೀರಿನಲ್ಲಿ ನೆನೆಸ್ಕೊಳ್ಳೋಣ. ನೋಡಿ, ಫಸ್ಟ್ ಇದನ್ನು ಸ್ವಲ್ಪ ತೊಳ್ಕೊಂಡು ನಂತರ ಇದನ್ನು ನೆನೆಸ್ಕೊಂಡ್ಬಿಡೋಣ. ಯಾಕಂದರೆ ಇದರ ನೀರು ಸಮೇತವಾಗಿ ನಾವು ರುಬ್ಬಕ್ಕೆ ಹಾಕ್ಕೊಳ್ತೀವಿ. ಈ ಮೆಂತ್ಯ ದೋಸೆ ಕಾಲು ನೋವು ಸಮಸ್ಯೆ ಇರೋರಿಗೆ, ಮೂಳೆಗಳ ಸಮಸ್ಯೆ ಇರೋರಿಗೆ ಮೆಂತ್ಯ ತುಂಬ ಒಳ್ಳೆಯದು. ಹಾಗಾಗಿ ಮಕ್ಕಳು ಮೆಂತ್ಯ ಕೊಟ್ಟರೆ ತಿನ್ನೋದಿಲ್ಲ. ಈ ರೀತಿ ದೋಸೆಯಲ್ಲಿ ಜಾಸ್ತಿ ನಾವು ಮೆಂತ್ಯನ ಯೂಸ್ ಮಾಡೋದ್ರಿಂದ ಎಲ್ಲರಿಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಎರಡನ್ನೂ ಒಂದು 8 ಅವರ್ ನೆನೆಸ್ಕೊಳ್ಬೇಕು. ಆವಾಗ ದೋಸೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಈಗ ನೋಡಿ, 8 ಅವರ್ ಆಗಿದೆ. ಈಗ ಚೆನ್ನಾಗಿ ಮೆಂತ್ಯ ಮತ್ತು ಅಕ್ಕಿ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ರುಬ್ಕೊಳ್ಳೋಣ. ನಾವಿಲ್ಲಿ ಅಕ್ಕಿಗೆ 1 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಕೂಡ ಚೆನ್ನಾಗಿ ನೆಂದಿದೆ. ಈಗ ನಾವು 1 ಬೌಲ್ ಆಗುವಷ್ಟು ಅನ್ನವನ್ನು ಸೇರಿಸ್ಕೊಂಡಿದ್ದೀನಿ. ಈ ಅಕ್ಕಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಮಿಕ್ಸಿ ಜಾರಿಗೆ ಮೆಂತ್ಯ ಮತ್ತು ಅಕ್ಕಿನ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಮತ್ತು ನಾವು ಅಲ್ಲಿ ನೆನೆಸಿರೋ ನೀರು ಕೂಡ ತಗೊಳ್ಬೇಕು. ನೋಡಿ, 1 ರೌಂಡ್ ಆಯಿತು. ಈ ರೀತಿ ದೊಡ್ಡ ಬಾಕ್ಸ್ ತೊಗೊಳ್ಬೇಕು, ಚೆನ್ನಾಗಿ ಹಿಟ್ಟು ಬರುತ್ತೆ. ನಾವು ಅವಲಕ್ಕಿ, ಉದ್ದಿನಬೇಳೆ ಏನೂ ಕೂಡ ಹಾಕಿಲ್ಲ, ಅನ್ನ ಹಾಕಿ ನಾವು ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇರೋದು. ನೋಡಿ, 2 ಒಬ್ಬೆನ ನೀಟಾಗಿ ರುಬ್ಬಿ ಹಾಕಿದ್ದೀನಿ. ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೈಯಿಂದ ಕಲಸಿ ಇಡಬೇಕು. ನೋಡಿ, ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಚಳಿ ಇರೋ ಟೈಮಲ್ಲಿ ನಿಮಗೆ ಬೇಕು ಅನಿಸಿದರೆ ಹಿನೋ ಪೌಡರನ್ನು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಹಾಕಿಲ್ಲ ಹಿನೋ ಪೌಡರನ್ನು. ನೋಡಿ, ಈ ರೀತಿಯಾಗಿ ಉಪ್ಪನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕೈಯಿಂದ ಕಲಿಸ್ಕೊಳ್ತಾ ಇದ್ದೀನಿ. ನೀವು ಹಿನೋ ಪೌಡರ್ ಹಾಕೋದಾದರೆ ಇದೇ ಟೈಮಲ್ಲೇ ಹಿನೋ ಪೌಡರ್ ಕೂಡ ಹಾಕ್ಕೊಳ್ಬೋದು. ನಾನು ಹಿನೋ ಪೌಡರ್ ಹಾಕಿಲ್ಲ. ಹಾಗೆ ಈ ರೀತಿಯಾಗಿ ಉಪ್ಪು ಹಾಕಿ ಚೆನ್ನಾಗಿ ಕಲಸಿದ್ದೀನಿ. ನೋಡಿ, ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಈ ಚಳಿ ಜಾಸ್ತಿ ಇರೋದ್ರಿಂದ ಹಿಟ್ಟು ಬರೋದಿಲ್ಲ. ಹಾಗಾಗಿ ನಾನು ಒಂದು ಬೇಷನ್ನಲ್ಲಿ ನೀರನ್ನು ಕಾಯಿಸಿ ಒಂದು ಬೇಷನ್ ಒಳಗಡೆ ಹಾಕ್ಕೊಂಡು ಅದ್ರ ಮೇಲೆ ಈ ಹಿಟ್ಟಿನ ಒಂದು ಬಾಕ್ಸನ್ನು ಇಟ್ಟರೆ ಚೆನ್ನಾಗಿ ಹುದುಗು ಬರುತ್ತೆ ಹಿಟ್ಟು. ಮತ್ತು ದೋಸೆ ಕೂಡ ತುಂಬ ಸಾಫ್ಟ್ ಆಗುತ್ತೆ. ಬಿಸಿ ನೀರಿನ ಪಾತ್ರೆ ಮೇಲೆ 1 ನೈಟ್ ಇಟ್ಬಿಡೋಣ. ಇವಾಗ ನೋಡಿ, ತೆಗೆದಿದ್ದೀನಿ. ಈಗ ಹಿಟ್ಟು ರೆಡಿ ಇದೆ ದೋಸೆಗೆ. ನಾವು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀವಿ. ಒಂದು ಸೌಟಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ನೊರೆ ನೊರೆ ಥರ ಮೆಂತ್ಯ ಹಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದನ್ನು ಈ ಬಾಣಂತಿ ಟೈಮಲ್ಲಿ ಮೆಂತ್ಯ ಜಾಸ್ತಿ ಹಾಕ್ಬಿಟ್ಟು ದೋಸೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಹಾಗಾಗಿ ಬಾಣಂತಿಯರಿಗೂ ಕೂಡ ಈ ದೋಸೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಹಿಟ್ಟು. ಇವಾಗ ದೋಸೆ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಿದ್ರೆ ಸ್ಪ್ರಿಂಗ್ ಆನಿಯನ್ನನ್ನು ಹಾಕ್ಕೊಳ್ಬೋದು, ಕ್ಯಾರೆಟ್ ತುರಿನ ಹಾಕ್ಕೊಳ್ಬೋದು, ಕ್ಯಾರೆಟನ್ನು ತುರಿದು ಹಾಕ್ಕೊಳ್ಬೋದು. ತರಕಾರಿ ಬೇಕಿದ್ರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಜೊತೆಗೆ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಸ್ಪ್ರಿಂಗ್ ಆನಿಯನನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಕಬ್ಬಿಣದ ತವನ ತೊಗೊಂಡಿದ್ದೀನಿ. ನೋಡಿ, ಈರುಳ್ಳಿಯಿಂದ ಎಣ್ಣೆ ಹಚ್ಚೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಎದ್ದು ಬರುತ್ತೆ. ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಹಿಟ್ಟು ಹಾಕ್ಕೊಳ್ಳೋಣ. ನೀವೇ ನೋಡ್ಬೋದು ಎಷ್ಟು ಸಾಫ್ಟಾಗಿರುವ ದೋಸೆ ರೆಡಿ ಆಗುತ್ತೆ. ಈ ಸೆಟ್ ದೋಸೆ ಮಾಡಬೇಕು ಅಂದಾಗ ಈ ರೀತಿ ಹದದಲ್ಲಿ ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ನೋಡಿ, ಒಂದು ದೋಸೆ ರೆಡಿ ಆಯಿತು.
ಇಂಥ ದೋಸೆನ ನಾವು ಲಂಚ್ ಬಾಕ್ಸಿಗೆ ಹಾಕಿ ಕಳಿಸಿದರೆ ನಾವು ಮಧ್ಯಾಹ್ನದವರೆಗೂ ತುಂಬ ಸಾಫ್ಟಾಗಿರುತ್ತೆ, ಬ್ರೆಡ್ ಥರ ಇರುತ್ತೆ ದೋಸೆ. ಇನ್ನೊಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ತೆಂಗಿನ ನಾರಿನಿಂದ ನಾನು ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಮತ್ತು ಇದು ತುಪ್ಪ ಹಾಕಿ ನಾನು ಮಾಡ್ತಾಯಿದ್ದೀನಿ. ಮೇಲೆ ಬೆಣ್ಣೆ ಹಾಕಿದರೆ ಅವಾಗೂ ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ತುಪ್ಪ ಹಾಕಿ ಕೂಡ ಮಾಡಿಕೊಂಡ್ರೆ ಒಂಥರ ಬೇರೆ ಥರನೇ ರುಚಿ ಇರುತ್ತೆ. ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಈ ರೀತಿ ತುಪ್ಪ ಹಾಕಿ ಮೆಂತ್ಯ ದೋಸೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಗೊತ್ತಾಗ್ತಾ ಇರ್ಬೋದು, ನಿಮಗೆ ಕಾಣ್ತಾನೆ ಇರ್ತದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಪ್ರಿಂಗ್ ಆನಿಯನನ್ನು ಕಟ್ ಮಾಡಿ ಹಾಕಿರೋದ್ರಿಂದ ಸ್ವಲ್ಪ ಹಸಿರಾಗಿ ಕಾಣಿಸ್ತಾ ಇದೆ ನಿಮಗೆ. ಈ ರೀತಿ ಮೆಂತ್ಯ ದೋಸೆನ ಉದ್ದಿನಬೇಳೆ ಇಲ್ಲದೆ, ಅವಲಕ್ಕಿ ಇಲ್ಲದೆ ಈ ರೀತಿಯಾಗಿ ಸಾಫ್ಟಾಗಿರುವ ದೋಸೆಯನ್ನು ಮಾಡ್ಕೊಳ್ಬೋದು. ನೋಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಎಷ್ಟು ಚೆನ್ನಾಗಿ ಬಂದಿದೆ, ದಪ್ಪ ದಪ್ಪವಾಗಿ ಬಂದಿದೆ. ಸುಮ್ಮನೆ ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ದೋಸೆ. ನೀವು ಕೂಡ ಮೆಂತ್ಯ ಜಾಸ್ತಿ ಹಾಕಿ ಈ ರೀತಿ ಮೆಂತ್ಯ ದೋಸೆಯನ್ನು ಮಾಡ್ಕೊಳ್ಳಿ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ತುಂಬ ರುಚಿಕರವಾಗಿರುತ್ತೆ. ಒಮ್ಮೆ ನೀವು ಈ ದೋಸೆನ ಟ್ರೈ ಮಾಡಿದರೆ ಮತ್ತೆ ಇದೇ ಥರ ದೋಸೆನ ನೀವು ಮಾಡಿಕೊಂಡು ತಿಂತೀರಾ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಸಿಂಪಲ್ ವಿಧಾನದ ಮೆಂತ್ಯ ದೋಸೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.